ಜಯನಪ್ಪ ಪ್ಲೀಸ್ ತಿನ್ನಂಗಿಲ್ಲ ನಮ್ಮ ಮನೇಲಿ ನಾವು ತಿನ್ನಿಸ್ಬೇಕು. ನಿಮ್ಮ ಅಪ್ಪ ಸರ ಸಾಕ್ಯಾರ ನೀನು. ಏನ್ ಹೇರ್ ಕಟ್ ಯಾಕ ಇದು? ಸಕ್ಕದ ಹಲೋ ಎವ್ರಿವನ್, ಇಟ್ಸ್ ಅಮೂಲ್ಯ ಸೋಮಶೇಖರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದೀವಿ. ಏನಕ್ಕೆ ಅಂತಂದರೆ ಒಂದು ದೇವ್ರ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಏರಿಯಾಯಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಮೆಜೆಸ್ಟಿಕ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನ್ ಇದ್ದು 6 o'clock. ಸ್ಯಾಟರ್ಡೇ ಆದ್ರೂ ಟ್ರೈನೇನು ಫುಲ್ ಫ್ರೀನೇ ಆಗಿತ್ತು, ಆರಾಮಾಗಿ ಟ್ರಾವೆಲ್ ಮಾಡಿದ್ವಿ. ಇವಾಗ ಬಸ್ ಫ್ರೀ ಮಾಡಿದಾಗಿಂದ ಕಂಪೇರ್ ಟು ಬಸ್ ಜರ್ನಿ, ಟ್ರೈನ್ ಜರ್ನಿ ಈಸ್ ಈಸಿ ಆ್ಯಂಡ್ ಕಂಫರ್ಟಬಲ್ ಅಂತ ಹೇಳ್ಬೋದು. ನಾವು ಮೈಸೂರಿಗೆ ರೀಚ್ ಆಗೋ ವರ್ಷದಲ್ಲಿ ಆಲ್ಮೋಸ್ಟ್ ಅಲ್ಲಿ 8:30 9 o'clock ಆಗೋಗಿತ್ತು. ಮೈಸೂರು ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದು ಅಂತ ಅಂದರೆ ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಫೈನಲಿ ಮನೆಗೆ ರೀಚ್ ಆದ್ವಿ. ಇನ್ನು ಬರಲ್ಲ ಕಣವ, ನಿಮ್ಮ ಅಮ್ಮ ಹೇಳಿದ್ರು ಬರಲ್ಲ ನಾವು. ಹಾಯ್ ದರ್ಶು, ಆಯ್ ಮಾಡು, ದರ್ಶು ಮರ್ತ್ಬಿಟ್ಟವಳು ನಮ್ಮನ್ನ. ಏನಮ್ಮ ರಾಣಿ, ಎಲ್ಲ ನಿಮ್ಮ ಅಪ್ಪ ಸರ ಸಾಕ್ಯಾರ ನೀನು. ದೇವ್ರಿಗೆ ನನ್ನ ಮೇಲೆ ಕರುಣೆ ಜಾಸ್ತಿ. ದರ್ಶು, ನಿನ್ನ ಹೆಸರೇನು? ದರ್ಶನ್ ತಾನೆ ನಿನ್ನ ಹೆಸರು? ದರ್ಶನ ದರ್ಶಿನಿನ? ದರ್ಶಿನಿ. ಇಲ್ಲಿ ಹಲೋ ಹಾಯ್, ನೀವು ಹಿಂಗ್ ಇಟ್ಕೊಂಡು ತಿನ್ಬೇಕು. ಎಷ್ಟು ಎಷ್ಟು ವೇಟ್ ಇದ್ರ? ಅವಳೇ ತಿಂತಾಳಂತ. ಹಂಗೆಲ್ಲ ತಿನ್ನಂಗಿಲ್ಲ, ನಮ್ಮ ಮನೇಲಿ ನಾವು ತಿನ್ನಿಸ್ಬೇಕು. ಬೇರೆ ನಾನು ತಿನ್ನಿಸ್ಕೊಡ್ತೀನಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹರಟೆ ಹೊಡೆದ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ವಿ. ಬಿಕಾಸ್ ದೇವ್ರ ಫಂಕ್ಷನ್ ಇದ್ದಿದ್ದು ನೆಕ್ಸ್ಟ್ ಡೇ ಸಂಡೇ. ಪಾತ್ರೆ ತೊಳಿಲಿಲ್ವೇನಮ್ಮ? ಅಡುಗೆ ಮನೆ ಕ್ಲೀನ್ ಮಾಡ್ಕೊಡ್ಲಿಲ್ವೇನಮ್ಮ? ಅಲೋ ತುಂಬಾ ಇದ್ದು ಸಿಂಗ್ ತುಂಬಾ ಇರ್ಲಿಲ್ಲ, ನೈಟ್ ಪಾತ್ರೆಗಳೇ ಇರ್ಲಿಲ್ಲ, ಎಲ್ಲ ತೊಳೆದಾಕಿದ್ರು. ಎಲ್ಲ ಸುಳ್ಳು ಹೇಳ್ತಾರೆ ಗುರು, ನಾನು ಏನ್ ಮಾಡೋದು. ಬೆಳಗ್ಗೆ 6 o'clock ಎದ್ದು ನೋಡಿದ್ರೆ ಎಲ್ಲ ಎದ್ದು ಆಗಲೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಕೂತಿದ್ರು. ಇಷ್ಟು ಬೇಗ ಎದ್ದು ರೆಡಿ ಆಗಿದ್ದೀರಾ ಅಂತ ಅಂದು ಶಾಕ್ ಆಗಿ. ದರ್ಶನ್ ನೀನ್ ಸೈಲೆಂಟ್ ಆಗಿ ನಮ್ಮ ಜೊತೆ ಮಾತ್ರ ಮಾತಾಡಲ್ವಾ? ನೀನ್ ಸೈಲೆಂಟಾ? ಅವಳು ಸ್ಟ್ರಾಂಗ್ ಇದ್ದಾಳೆ. ಆಗ ಚಿಕ್ಕವಳೆ ಸ್ಟ್ರಾಂಗ್ ಇದ್ಲು ಅವಳು. ಈಗ ನಾವು ಬಂದು ತುಂಬಾ ವರ್ಷ ಆಯ್ತಲ್ಲ, ಅದಕ್ಕೆ ಅವಳು ಆಸೆ ಆಯ್ತಂಗಿದ್ಲ ಅವಾಗ. ಲಾಶಿನಷ್ಟು ಇದ್ಲ ಅವಾಗ ಇವಳು. ಅಕ್ಕ ಏನ್ ಹೇರ್ ಕಟ್ ಯಾಕ ಇದು? ಲಾಸಿಂಗು ಇದೇ ತರ ಮಾಡಿಸ್ತೀನಿ. ಯಾವ ಹೇರ್ ಕಟ್ ಹೇಳಿ ಅಕ್ಕ? ಲಾಸಿಂಗ್ ಚೆನ್ನಾಗೈತೆ, ಚೆನ್ನಾಗಿ ಕಾಣಿಸುತ್ತೆ. ಪಕ್ಕ ಕೊಟ್ಟಿರ್ತೀಯ ನೀನು ಅಷ್ಟೊಂದು ಯಾಕೆ ಕೊಟ್ಟೆ? ನಾನು ಬರೋವರೆಗೂ ವೇಟ್ ಮಾಡಿದ್ರೆ ನಾನೇ ಕಟ್ ಮಾಡ್ತೀನಿಲ್ವಾ? ಈ ದೇವ್ರ ಕಾರ್ಯ ಬಂದು ಮೈಸೂರು ಚಾಮುಂಡೇಶ್ವರಿಗೆ ಅರ್ಕೆ ಮಾಡ್ಕೊಂಡಿದ್ದು. ಸೊ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೇನೆ 3 ಕಲ್ಲು ಇಟ್ಬಿಟ್ಟು, ನಮ್ಮ ಕಡೆ ಎಲ್ಲ ಇದೇ ಥರ ಮಾಡೋದು. 3 ಕಲ್ಲು ಇಟ್ಬಿಟ್ಟು ಅಲ್ಲೇನೆ ದೇವ್ರನ್ನ ನೆನಪಿಸ್ಕೊಂಡು ಪೂಜೆ ಮಾಡಿದರೆ ಅವರಿಗೆ ತಲುಪ್ತು ಅದು ಅಂತ. ಮತ್ತು ಅವ್ರು ಸಾಟರ್ಡೆ ನೈಟ್ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಪ್ರಸಾದ ತಗೊಂಬಂದಿದ್ರು. ಆ ಪ್ರಸಾದನ ಇಟ್ಬಿಟ್ಟೇ ಪೂಜೆ ಮಾಡಿದರು. ಸೊ ದೇವ್ರಿಗೆ ಚಾಮುಂಡೇಶ್ವರಿಗೆ ತಲುಪಲಿ ಅಂತ ಅಂದ್ಬಿಟ್ಟು.
ಗಾಡಿ ಇಲ್ಲ ಇಬ್ರು ಸೇಮ್ ಲಾಸ್ಯ ಪಾಪ ನೀನು ಸೇಮ್ ಹಿಂದೆ ಒಬ್ರು ಕೂತ್ಕೋಬೇಕು ಸಣ್ಣ ಕಾಲು ಆಯ್ತಾ ಇದೆ ಸ್ಪೈಡರ್ ಮ್ಯಾನ್ ಕೈ ಇದನ್ನ ಹಾಕೊಂಬಿಟ್ಟು ಅದನ್ನ ಅದು ಸೂಪರ್ ಮ್ಯಾನ್ ಅಲ್ಲ ಸ್ಪೈಡರ್ ಮ್ಯಾನ್ಗೆ ಗೊತ್ತಿರೋದು ಹೆಂಗ್ ವರ್ಕ್ ಮಾಡ್ಬೇಕು ಅಂತ. ಚೆನ್ನಾಗೈತೆ ಅಕ್ಕ. ಜಯನ ನೀನೇ ಜಯನ ನಾನು ಜಿಯನ ಪಾಪ ನೀನೇ ಬಿಡಪ್ಪ ಸೋಮ ನೀನು ಜಿಯನ ಪಾಪ ಹೌದೌದು ನಾನು ಜಯನ ಪಾಪು ನಾನು ಜಯನ ಪಾಪು ಅನು ನೀನು ಜಿಯನ ಪಾಪು ಇಲ್ಲಪ್ಪ ನಾನು ಅವರಮ್ಮ ಥ್ಯಾಂಕ್ ಯು ಹೇಳು ಹೇಳ್ತಾಳೆ ಥ್ಯಾಂಕ್ ಯು ಹೇಳಪ್ಪ. ನಾನು ನನ್ಗೊಂದ್ ಸ್ವಲ್ಪ ಪ್ಲೀಸ್ ನಂಗೂ ಒಂದ್ ಕೊಡವ ಪ್ಲೀಸ್ ಸ್ವಲ್ಪ ಕೊಡು ಮಗ ಹಿಂಗ ಸೌತೆಕಾಯಿ ಕೊಡೆ ಪ್ಲೀಸ್ ಲೇ ನಿಂಗೆ ಏನು ಅನ್ಸಲ್ವ ನಿನ್ಗೆ ಬಾ ಬೇಗ ನಂದಿತಾ ಪ್ಲೀಸ್ ಕಣೆ ಸೌತೆಕಾಯಿ ಕೊಡೆ ಪ್ಲೀಸ್ ಅವನಿಗೆ ಟಿಶ್ಯೂ ಕೊಡಿಲ್ಲ ನೀವು ಫಸ್ಟ್. ಅವನಿಗೆ ಕಚ್ಚಿನ ಕೊಟ್ಟಿದೆ ಅತ್ತೆ ತಗೊಳಕ್ಕೆ ಎಷ್ಟು ಗೊತ್ತುಗಳವ ನೀನ್ ಯಾವ ಊರ್ ಬಜಾರಿ ಅಂತ ಗೊತ್ತಿಲ್ಲ ನಾನು ಜಿಯನ ಬೇಡ ಬೇಡ ಎಲ್ಲರೂ ಆಯ್ ಮಾಡಿ ಹಂಗೆ ಚೀ ಮಾಡಿ ದರ್ಶು ಆಯ್ ಮಾಡು. ಎಲ್ಲರ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ನಮಗೂ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ನಾನ್ ವೆಜ್ ಸ್ಮೆಲ್ಲಿಗೂ ಅದಕ್ಕೂ ತುಂಬ ಹೊಟ್ಟೆ ಸಿಗ್ತಾಯಿತ್ತು. ಊಟಕ್ಕೆ ಕೂತ್ಕೊಂಡ ತಕ್ಷಣ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಆದರೂ ಫಸ್ಟ್ ಅಂತಿನಲ್ಲೇ ಊಟ ಮಾಡ್ಕೊಂಡ್ವಿ. ಹೊಟ್ಟೆ ಅಷ್ಟು ಹಸ್ತಿತ್ತು ನಮಗೆ. ಒಂದು ರೌಂಡ್ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಎಲ್ರ ಜೀವನದಲ್ಲೂ ಸುಖದ ಬೆಳಕು ಬಂದೇ ಬರುತ್ತೆ, ಆದರೆ ಕಷ್ಟಗಳ ಕತ್ತಲನ್ನು ಎದುರಿಸುವ ಧೈರ್ಯ ಇರಬೇಕು ಅಷ್ಟೇ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.